ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ಮ ಹತ್ತಿರ ಇರುವಂಥ ಒಂದು ಆಧಾರ್ ಕಾರ್ಡ್ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಅಪ್ಡೇಟ್ ಮಾಡಿಕೊಂಡಿರ್ತೀರಾ. ಈಗ ಅಪ್ಡೇಟ್ ಮಾಡಿಕೊಂಡಿರುವಂಥ ಆಧಾರ್ ಕಾರ್ಡು ಅಪ್ಡೇಟ್ ಆಗಿದೆಯಾ ಅಥವಾ ಇಲ್ಲ ಅಂತ ಯಾವ ರೀತಿ ತಿಳ್ಕೊಳ್ಬೋದು. ಈಸಿಯಾಗಿ ನೀವು ನಿಮ್ಮ ಕೈಯಲ್ಲಿರುವಂಥ ಫೋನ್ನಲ್ಲೇ ನೀವು ಈಸಿಯಾಗಿ ನೀವು ತಿಳ್ಕೊಳ್ಬೋದು. ಇದು ನೀವು ಏನು ಅಪ್ಡೇಟ್ ಮಾಡ್ಕೊಂಡಿರ್ತೀರ ನೋಡಿ, ಅದು ಅಪ್ರೂವ್ ಆಗಿದೆಯಾ ಇಲ್ಲ ಅಂತ ನೀವು ಅದು ಕಂಪ್ಲೀಟ್ ಆಗಿದೆಯಲ್ಲ ಅನ್ನೋದು ಕೂಡ ನೀವು ತಿಳ್ಕೊಳ್ಬೋದು. ಯಾವ ರೀತಿ ತಿಳ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈಗ ನೋಡಿ, ಅಪ್ಡೇಟ್ ಆಗಿದೆಯಿಲ್ಲ ಅಂತ ಪ್ರತಿ ಬಾರಿನೂ ಆನ್ಲೈನ್ಗೆ ಹೋಗಿ ಪ್ರಿಂಟ್ ತೆಗೆದುಕೊಳ್ಳೋವಂಥ ಒಂದು ಆನ್ಲೈನ್ ಸೆಂಟ್ರಿಗೆ ಹೋಗಿ ಇದು ಆಧಾರ್ ಕಾರ್ಡ್ ಆಗಿದೆಯಾ ಚೆಕ್ ಮಾಡಿ ಅಂತ ಹೇಳ್ತೀರಾ. ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ತೀರಾ. ಅದೇ ಮನೆಯಲ್ಲಿ ಕೂತ್ಕೊಂಡು ನೀವೇ ಚೆಕ್ ಮಾಡಿ ಅದು ಸಕ್ಸಸ್ ಆಗಿತ್ತು ಅಂತಂದರೆ ಹೋಗಿ ನೀವು ಪ್ರಿಂಟೌಟ್ನ ತೆಗೆದುಕೊಳ್ಬೋದು. ಈ ರೀತಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಹಿತಿನ ತಿಳ್ಕೊಳ್ಬೋದು ಸ್ನೇಹಿತರೆ. ಅದಕ್ಕಾಗಿ ಬನ್ನಿ, ಯಾವ ರೀತಿ ಒಂದು ಆಧಾರ್ ಅಪ್ಡೇಟ್ ಮಾಡಿಕೊಂಡಿರುವಂಥದ್ದು ಸ್ಥಿತಿಗತಿ ಏನಿದೆ ಅನ್ನೋದು ಯಾವ ರೀತಿ ತಿಳ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ ಸ್ನೇಹಿತರೆ, ಮೊದಲಿಗೆ ಮೈ ಆಧಾರ್ ಅನ್ನೋ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ, ಇದೇ ರೀತಿ ಸ್ಕ್ರಾಲ್ ಅಪ್ ಮಾಡಿ, ಇಲ್ಲಿ ಬ್ಯಾಂಕ್ ಸೀಡಿಂಗ್ ಆಗಿರುವಂಥ ಸ್ಟೇಟಸ್ ಕೂಡ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ಚೆಕ್ ಎನ್ರೋಲ್ಮೆಂಟ್ ಆರ್ ಅಪ್ಡೇಟ್ ಸ್ಟೇಟಸ್ ಅಂತ ಇಲ್ಲಿ ಬರುತ್ತೆ ನೋಡಿ. ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ನೀವು ಎನ್ರೋಲ್ಮೆಂಟ್ ನಂಬರ್ ಹಾಕಿ ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ SRN ನಂಬರ್ ಹಾಕಿ, URN ನಂಬರ್ ಹಾಕಿ ಮತ್ತು SID ನಂಬರ್ ಅಂತ ಹಲವಾರು ಅಪ್ಡೇಟ್ನಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಇರುತ್ತೆ. ನೀವು ಏನಾದರೂ ನಿಮ್ಗೆ ಅದು ಎಲ್ಲ SRN ಅವು ಇವು ಅಂತ ಗೊತ್ತಾಗಿಲ್ಲ ಅಂತಂದರೆ ಎನ್ರೋಲ್ಮೆಂಟ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ಸ್ ಬರುತ್ತೆ. ಇದನ್ನು ಕ್ಲಿಕ್ ಹಾಕ್ಕೊಂಡು ಇಲ್ಲಿ ನೀವು ಡೇಟು, ಯಾವ ದಿನಾಂಕದಂದು ನೀವು ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಆ ದಿನಾಂಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಸೆಕೆಂಡ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಸೆಕೆಂಡ್ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಮೊದಲಿಗೆ ನೋಡಿ ಯಾವ ರೀತಿ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಸೆಕೆಂಡ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಇಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ, ಓಪನ್ ಆಗೋದಿಲ್ಲ. ಅದಕ್ಕಾಗಿ ಪ್ರತಿಯೊಂದನ್ನು ಕೂಡ ನೀವು ಕರೆಕ್ಟಾಗಿ ಹಾಕಿ ನಂತರ ಇಲ್ಲಿ ಕ್ಯಾಪ್ಚ್ ಕೋಡ್ನ ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಕಾಣುವಂಥ ಒಂದು ಕ್ಯಾಪ್ಚನ್ನ ನೀವು ಹಾಕಬೇಕು. ಯಾವ ರೀತಿ ಇರುತ್ತೋ ಅದೇ ರೀತಿ ಹಾಕಿ ನೀವು ಸಬ್ಮಿಟ್ ಕೊಡಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಯಾವ ರೀತಿ ಇದೆಯೋ ಇಲ್ಲಿ ಅದೇ ರೀತಿಯಾಗಿ ನೋಡಿ. ನೀವು ಕ್ಯಾಪಿಟಲಲ್ಲಿದ್ದರೆ ಕ್ಯಾಪಿಟಲಲ್ಲಿ ಹಾಕಿ, ಸ್ಮಾಲ್ ಲೆಟ್ರಲ್ಲಿದ್ದರೆ ಸ್ಮಾಲ್ ಲೆಟ್ರಲ್ಲಿ ಹಾಕಿ ಇಲ್ಲಿ ನೆಕ್ಸ್ಟ್ ನೀವು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಕೆಳಗಡೆ ಇಲ್ಲಿ ನೋಡ್ಬೋದು ರಿಕ್ವೆಸ್ಟ್ ಅಕ್ಸೆಪ್ಟೆಡ್ ಸ್ಟೇಜ್ ಮತ್ತು ಇಲ್ಲಿ ವ್ಯಾಲಿಡೇಷನ್ ಸ್ಟೇಜ್. ಇಲ್ಲಿ ನೀವು ಕೊಟ್ಟಿರುವಂಥ ಒಂದು ಡೀಟೇಲ್ಸ್ನ ಇಲ್ಲಿ ಕಂಪ್ಲೀಟ್ ಆಗಿದ್ದರೆ ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಯುವರ್ ಆಧಾರ್ ಎನ್ರೋಲ್ಮೆಂಟ್ ಈಸ್ ಅಂಡರ್ ಪ್ರೊಸೆಸಿಂಗ್ ಆ್ಯಂಡ್ ಆಧಾರ್ ಜನ್ರೇಷನ್ ಮೈ ಟೇಕ್ ಸಮ್ ಟೈಮ್, ಪ್ಲೀಸ್ ಚೆಕ್ ಅಗೇನ್ ಆಫ್ಟರ್ 5 days ಅಂತ. ಇನ್ನು 5 ದಿನಗಳ ನಂತರ ನೀವು ಮತ್ತೆ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಅಂದರೆ ಇದು ಇನ್ನೂ ಪೆಂಡಿಂಗ್ನಲ್ಲಿದೆ, ಯಾವ ಸ್ಟೇಜ್ ಕೂಡ ಮುಟ್ಟಿಲ್ಲ. ನೀವು ನಾವೇನು ಅಪ್ಡೇಟ್ ಮಾಡ್ಕೊಂಡಿರ್ತೀವೋ ಆ ಸ್ಟೇಜು ಪ್ರೊಸೆಸ್ನಲ್ಲಿದೆ. ನಂತರ ನೀವು 5 ದಿನಗಳ ನಂತರ ನೀವು ಮತ್ತೆ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ ಅಂತ ಹೇಳ್ತಾ ಇರುವಂಥದ್ದು. ಅದಕ್ಕಾಗಿ ಈ ರೀತಿಯಾಗಿ ನೀವು ಬಂದರೆ ಆನ್ಲೈನ್ ಸೆಂಟ್ರ್ಗಳಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಗೊತ್ತಾಗುತ್ತೆ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ. ಈ ರೀತಿ ತಿಳ್ಕೊಂಡು ನೀವು ನಿಮ್ಮ ವೈಯಕ್ತಿಕ ಕೆಲಸಗಳು ಏನಾದರೂ ಮಾಡ್ಕೊಳ್ಬೋದು. ಒಂದೊಂದು ದಿನ ನಾನು ನೋಡಿರೋ ಪ್ರಕಾರ ಒಂದೊಂದು ದಿನ ಇದೇ ಕೆಲಸಕ್ಕಂತಲೇ ಜನರು ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಮಾಹಿತಿ 2025ರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಅಂತ. ಪ್ರತಿ ವರ್ಷವೂ ಕೂಡ ನಾವು ಯಾವ್ಯಾವ ಅಪ್ಡೇಟ್ ಬರುತ್ತೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀವಿ. ಇನ್ನು 10 ವರ್ಷ ಆದಂಥ ಒಂದು ಆಧಾರ್ ಕಾರ್ಡ್ಗಳು, 10 ವರ್ಷ ಆಗಿರುವಂಥ ಆಧಾರ್ ಕಾರ್ಡ್ಗಳು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಹೇಳಿದೆ. ಅದನ್ನು ಕೂಡ ಇನ್ನೂ ತುಂಬ ಜನರು ಮಾಡ್ಕೊಂಡಿಲ್ಲ. ಅದನ್ನು ಕೂಡ ಕೊನೆಯ ದಿನಾಂಕ ಇದೆ, ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳು ನಿಮ್ಗೆ ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕಂತೂ ಮರಿಲಿಕ್ಕೆ ಹೋಗಬೇಡಿ ಸ್ನೇಹಿತರೆ.
ಒಳ್ಳೊಳ್ಳೆ ಕಂಟೆಂಟ್ಗಳು ನಾವು ನಿಮಗೆ ನೀಡ್ತಾ ಇರ್ತೀವಿ. ನಿಮಗೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಮಾಹಿತಿಗಳನ್ನೇ ಕೊಡ್ತಾ ಇರ್ತೀವಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ